ನಮ್ಮ ಮೇಲೆ 3 ಅಟ್ರಾಸಿಟಿ ಆಗಿತ್ತು, ನನ್ನ ಮೇಲೆ 1 ಅಟ್ರಾಸಿಟಿ ಆಗಿತ್ತು, ನಮ್ಮ ಊರಿನಲ್ಲಿ ಇಷ್ಟು ಅಟ್ರಾಸಿಟಿ ಆಗಿತ್ತು. ಈ ಮಾತುಗಳು ಕಳೆದ ಬುಧವಾರ ರಾಯಚೂರು ಜಿಲ್ಲೆ ಲಿಂಗಸಗೂರಿನಲ್ಲಿ ಕುರುಬರ ST ಮೀಸಲಾತಿಯ ಹಕ್ಕೋತ್ತಾಯದ ಜಾಗೃತಿ ಅಭಿಯಾನ ಸಭೆಯಲ್ಲಿ ಈ ವಿಚಾರಗಳು ಕೇಳಿ ಬಂದಿದ್ದು. ಈ ವಿಚಾರಗಳು ಸಮುದಾಯದವರು ಅವರೊಂದು ರೀತಿ ಸರ್ಟಿಫಿಕೇಟ್ ರೀತಿಯಲ್ಲಿ ಹೇಳ್ಕೊಂಡಿದ್ದಂಥದ್ದು. ನಮ್ಮ ಮೇಲೆ ಇಷ್ಟು ಅಟ್ರಾಸಿಟಿ ಆಗಿದೆ, ನಮ್ಮ ಮೇಲೆ ಇಷ್ಟು ಅಟ್ರಾಸಿಟಿ ಆಗಿದೆ, ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಮಾಡಿ ಅಂತ ಅವರು ಆ ಸಭೆಯಲ್ಲಿ ಹೇಳ್ತಾ ಇದ್ದರೆ, ಒಬ್ಬ ಕುರುಬ ಸಮುದಾಯದ ವ್ಯಕ್ತಿಯಾಗಿ ನೂರಾರು ಸಾವಿರಾರು ಅಟ್ರಾಸಿಟಿ ಕೇಸುಗಳಿಂದ ಶಿಕ್ಷೆಯನ್ನು ಅನುಭವಿಸಿ ಬಂದಿರುವಂಥವರ ವಿಚಾರ ಕಣ್ಮುಂದೆ ಆಗಿ ಬಂದು ಹೋಯಿತು. ನಾವೇನು ಮಾಡ್ತಾ ಇದ್ದೀವಿ? ಒಬ್ಬರ ಕಾಲನ್ನು ಒಬ್ಬರು ಎಳ್ಕೊಳ್ತಾ ಇದ್ದೀವಿ. ಒಬ್ಬ ಮುಂದೆ ಹೋಗ್ತಾನೆ ಅಂದರೆ ಅವನ ಕಾಲನ್ನು ಹೇಳ್ಕೊಳ್ಳೋದು, ಕುರುಬ ಸಮುದಾಯವನ್ನು ಬಳಸ್ಕೊಂಡು ಎಲ್ಲೆಲ್ಲಿ ಲಾಭ ಮಾಡ್ಕೊಳ್ಬೋದು ಅನ್ನೋ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ಇಂತಹ ವಿಚಾರಗಳ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಲಿಂಗಸಗೂರಿನಲ್ಲಿ ನಾವೇನು ST ಮೀಸಲಾತಿಯ ಬಗ್ಗೆ ಏನು ಒಂದು ಹಕ್ಕೋತ್ತಾಯದ ಜಾಗೃತಿ ಅಭಿಯಾನ ನಾವು ಪ್ರಾರಂಭ ಮಾಡಿದ್ವಿ. ಬಹಳ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಅಂತಂದರೆ, ಎಷ್ಟು ಚೆನ್ನಾಗಿ ಪ್ರತಿಕ್ರಿಯೆ. ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿ, ಪದಾಧಿಕಾರಿಗಳಾಗಿ, ಹಾಲುಮತ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ, ಪದಾಧಿಕಾರಿಗಳಾಗಿ ಎಲ್ಲ ತಾಲೂಕಿನ ಪ್ರತಿನಿಧಿಗಳು ಬಂದು ಕೂತ್ಕೊಂಡು ಅಲ್ಲಿ ಅವರ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡ್ರು. ನಮಗೆ ಗೊತ್ತಿರುವಂತಹ ವಿಚಾರಗಳನ್ನು ಅವರಿಗೆ ತಿಳಿಸಿದ್ವಿ. ಮುಂದೆ ಜಗದ್ಗುರುಗಳು ಏನು ಆದೇಶ ಕೊಟ್ಟಿದ್ದಾರೆ ಅನ್ನೋ ವಿಚಾರಗಳನ್ನು ಅವರಿಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ವಿ. ನೀವು ಇದನ್ನು ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ. ನಾವು ಏನು ಗುರುಗಳು ಏನು ಹೇಳಿದ್ದಾರೋ ಅದನ್ನೆಲ್ಲ ತಲುಪಿಸುವಂತಹ ಕೆಲಸ ಪ್ರಾಮಾಣಿಕವಾಗಿ ನಾವು ಮಾಡಿ ಬಂದಿದ್ದೇವೆ. ಇಲ್ಲಿ ನಾವು ಕಂಡುಕೊಳ್ಬೇಕಾದಂಥ ಸತ್ಯ ಏನು? ನಾವಿವತ್ತು ಐಷಾರಾಮಿ ಜೀವನ ಮಾಡ್ತಾ ಇರುವಂತಹ ಒಂದಷ್ಟು ಜನ ಶ್ರೀಮಂತರು ಇರುವಂತಹ ಕುರುಬರನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ. ಇವತ್ತು ನಗರ ಪ್ರದೇಶಗಳಲ್ಲಿ ಒಂದಷ್ಟು ಜನ ಶ್ರೀಮಂತರಿದ್ದಾರೆ. ಅದೇ ನೀವು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋದರೆ ನಾವು ದಾಖಲೆ ಇಲ್ಲದೆ ಮಾತನಾಡ್ತಾ ಇಲ್ಲ. ನಾನು ದಾಖಲೆ ಇಲ್ಲದೆ ಮಾತನಾಡ್ತಾ ಇಲ್ಲ. ಹಿಂದೆ 2015ರಲ್ಲಿ ನಮ್ಮ ಜಗದ್ಗುರುಗಳು ಹೇಳಿದ ಇದೇ ವಿಚಾರ. ಕುರುಬರಿಗೆ ಅಟ್ರಾಸಿಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಒಂದು ಮಾರ್ಗ ಇದೆಯಾ ಹುಡುಕ್ರಿ ಅಂತ ಹೇಳಿದ್ದು. ಈ ಅಟ್ರಾಸಿಟಿ ದೌರ್ಜನ್ಯದಿಂದ ಕುರುಬರನ್ನ ಕಾಪಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಜಗದ್ಗುರುಗಳು ಅವತ್ತು ಕುತ್ಕೊಂಡು ಮೀಟಿಂಗ್ ಮಾಡಿದ್ದು, ಮಾಹಿತಿಗಳನ್ನು ಕಲೆ ಹಾಕಕ್ಕೆ ಕೇಳಿದ್ದು. ಅಟ್ರಾಸಿಟಿ ಇವತ್ತಿಗೂ ಸಹ ಕಳೆದ 6 ತಿಂಗಳಿಂದ ಆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ಈ ಸಮುದಾಯದ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ, ಇದನ್ನೇ ನಾವು ಹೇಳ್ತಾ ಇರುವಂಥದ್ದು. ಶ್ರೀಮಂತರನ್ನ ನೋಡಿ ಕುರುಬರೆಲ್ಲ ಹೀಗೆ ಇದ್ದಾರೆ ಅನ್ನೋದಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುರುಬರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ, ಕಿತ್ತೂರು ಕರ್ನಾಟಕದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯ, ಮಧ್ಯ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯ, ದಕ್ಷಿಣ ಕರ್ನಾಟಕದಲ್ಲೂ ಸಹ ನಡೀತಾ ಇರುವಂತಹ ದೌರ್ಜನ್ಯಗಳಿಗೆ ಒಂದು ಫುಲ್ ಸ್ಟಾಪ್ ಆಗಬೇಕು ಅಂದರೆ ಈ ಸಮುದಾಯದಲ್ಲಿ ಜಾಗೃತಿ ಮೂಡಬೇಕು. ನಿಮ್ಮ ಕರ್ತವ್ಯ ಏನು ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕುರುಬರ ST ಮೀಸಲಾತಿ ಹಕ್ಕೋತ್ತಾಯದ ಜಾಗೃತಿ ಅಭಿಯಾನ ಲಿಂಗಸಗೂರಿನಲ್ಲಿ ಪ್ರಾರಂಭ ಮಾಡಿದ್ದು. ಇದು ಸಮಾಜಕ್ಕೆ ಗೊತ್ತಾಗಬೇಕು. ಯಾರೋ ಹೊಡಿತಾರೆ, ಒಡಿಸ್ಕೊಳ್ತಾರೆ, ಯಾರೋ ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಮೇಲೆ ಎತ್ತಾಕೊಂಡು ಹೋಗ್ತಾರೆ, ಸಹಿಸ್ಕೊಳ್ತೇವೆ. ನಮ್ಮ ಸಮುದಾಯದ ಯುವಕರ ಮೇಲೆ ಅಟ್ರಾಸಿಟಿ ಹಾಕಿ ಅವ್ರನ್ನ ಕುಗ್ಗಿಸ್ತಾರೆ, ಮಾನಸಿಕವಾಗಿ ಕುಗ್ಗಿಸ್ತಾರೆ, ದೈಹಿಕವಾಗಿ ಹೊಡಿತಾರೆ, ಜಮೀನುಗಳನ್ನು ಕಿತ್ಕೊಳ್ತಾರೆ. ಎಲ್ಲ ಮಾಡ್ತಾ ಇದ್ರು ಸಹ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ನಿಶಕ್ತರಾಗಿ, ನಿಸ್ಸಹಾಯಕರಾಗಿ ಜೀವನ ಮಾಡ್ತಾ ಇದ್ದೀವಲ್ಲ ಕರ್ನಾಟಕದಲ್ಲಿ. ನಮಗೆ ನಾಚಿಕೆ ಆಗುತ್ತೆ, ನಮಗೆ ನಾಚಿಕೆ ಆಗುತ್ತೆ. ಇಂತಹ ಒಂದು ಹೀನಾಯ ಸ್ಥಿತಿನಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ ಅಂತೇಳಿ. ಇಡೀ ಸಮುದಾಯ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ? ಕಂಪ್ಲೀಟ್ ಶೂನ್ಯ. ನಾನು ಯಾವುದೂ ಸೃಷ್ಟಿ ಮಾಡ್ತಾ ಇಲ್ಲ, ಕಲ್ಪನೆ ಮಾಡ್ತಾ ಇಲ್ಲ, ಯಾರನ್ನು ಮೆಚ್ಚಿಸೋದಕ್ಕೆ ನಾನು ಮಾತಾಡ್ತಾ ಇಲ್ಲ. ಸ್ವತಃ 31 ಜಿಲ್ಲೆಯಲ್ಲಿ ಪ್ರವಾಸ ಮಾಡಿರುವಂತಹ ವ್ಯಕ್ತಿ, ಕಳೆದ 10 ವರ್ಷಗಳಿಂದ ಪ್ರವಾಸ ಮಾಡಿ ಎಲ್ಲ ದಾಖಲೆಗಳನ್ನು ಸಂಗ್ರಹಣ ಮಾಡಿ, ಅವರ ಸ್ಥಿತಿಗತಿಗಳನ್ನು ಸಂಗ್ರಹಣ ಮಾಡಿ, ಶಿಕ್ಷಣವಾಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಔದ್ಯೋಗಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಯಾವುದರಲ್ಲೂ ಕುರುಬ ಸಮುದಾಯ ಇಂಪ್ರೂವ್ಮೆಂಟ್ ಆಗಿಲ್ಲ, ಶೂನ್ಯದತ್ತ ಹೋಗ್ತಾ ಇದೆ. ಈ ಸಮುದಾಯಕ್ಕೆ ಬೆಲೆ ಇಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಸಚಿವ ಸ್ಥಾನ ಕೊಡ್ತಾ ಇಲ್ಲ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಬ್ಬ ಶಾಸಕ ಇಲ್ಲ. ಮಧ್ಯ ಕರ್ನಾಟಕದಲ್ಲಿ ಶಾಸಕರಿಲ್ಲ. ಇವೆಲ್ಲವನ್ನೂ ನಾವು ನೋಡ್ತಾ ಇದ್ದೇವೆ. ಇದನ್ನು ಸರಿಪಡಿಸೋದು ಹೇಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಪ್ರಯತ್ನಗಳಂತೂ ಬಿಡಬಾರ್ದಲ್ಲ. ಈಗ
ನಾನಿವತ್ತು ಏನು ಭಾನುವಾರ ಕಳೆದ 5ನೇ ತಾರೀಕು ನಾವು ಸಭೆ ಇಟ್ಕೊಂಡ್ವಿ. ಅಲ್ಲಿನ ಏನು ಹಿರಿಯರು, ಇಲ್ಲ 5ನೇ ತಾರೀಕು ಬೇರೆ ಕಾರ್ಯಕ್ರಮ ಇದೆ, ಮುಂದಕ್ಕೆ ಹಾಕ್ಕೊಳ್ಳಿ ನಾವು ಬರ್ತೀವಿ ಅಂದರು. ಅವರ ಮಾತಿಗೆ ನಾವು ಬೆಲೆ ಕೊಟ್ವಿ, ಅವರಿಗೆ ಗೌರವಿಸಿದ್ವಿ. ಅವರೂ ಸಹ 8ನೇ ತಾರೀಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಷ್ಟು ಚೆನ್ನಾಗಿ ಸ್ಪಂದನೆ ಕೊಟ್ಟರು. ಎಲ್ಲರಿಗೂ ಬೇಕಾಗಿರುವುದು ಈ ಸಮುದಾಯಕ್ಕೆ ಒಂದು ನ್ಯಾಯ ಸಿಗಬೇಕು ಅಂತ, ಈ ಸಮುದಾಯಕ್ಕೆ ST ಮೀಸಲಾತಿಯಲ್ಲಿ ಆಗಿರುವಂಥ ಅನ್ಯಾಯ ಸರಿಪಡಿಸ್ಬೇಕು ಅಂತೇಳಿ ಎಲ್ಲರೂ ಎಷ್ಟು ಒಗ್ಗಟ್ಟಿನಿಂದ ಆ ಸಭೆಯನ್ನು ಯಶಸ್ವಿಗೊಳಿಸಿದ್ರು. ಪ್ರಯತ್ನ. ರಾಜು ಏನೋ ಮಾಡ್ತಾ ಇದ್ದಾನೆ, ಕನಕ ಟಿವಿಲಿ ಏನೋ ಬಡ್ಕೊಳ್ತಾ ಇದ್ದಾನೆ, ಅವನ ಕಾಲನ್ನು ಎಳಿಬೇಕು. 15 ವರ್ಷದಿಂದಲೂ ಇದೇ ಆಗ್ತಾ ಇರುವಂಥದ್ದು. 15 ವರ್ಷದಿಂದ ಇವತ್ತಿನವರೆಗೂ ನಿಮ್ಮ ರಾಜು ಮೌರ್ಯ ದಾವಣಗೆರೆ ಕನಕ ಟಿವಿಯ ವಿಚಾರದಲ್ಲಾಗಿರ್ಬೋದು, ಮತ್ತೊಂದು ವಿಚಾರದಲ್ಲಾಗಿರ್ಬೋದು, ಯಾರ ಹತ್ರನಾದರೂ ಏನಾದರೂ ಹೋಗಿ ಒಂದೇ ಒಂದು ಸಿಂಗಲ್ ಪೈಸಾ ಕೈಯೊಡ್ಡಿಲ್ಲ. ನಾನು ಮೊನ್ನೆ ಲಿಂಗಸುಗೂರಿಗೆ ಹೋಗಬೇಕಾದ್ರೆ ಸ್ವಂತ ದುಡಿಮೆಯ ಹಣದಿಂದ ನಾನು ಟ್ರೈನಲ್ಲಿ ಬುಕ್ ಮಾಡಿಕೊಂಡು ಬಸ್ನಲ್ಲಿ ಹೋಗಿ ಮತ್ತೆ ಮನೆ ಸೇರಿಕೊಂಡಿರುವಂಥದ್ದು. 15 ವರ್ಷದಿಂದಲೂ ಅದೇ ರೀತಿ ನಾವು ಮಾಡ್ಕೊಳ್ತಾ ಇರ್ಬೋದು. ನನ್ನ ದುಡಿಮೆಯ ಒಂದು ಪಾಲನ್ನು ಸಮಾಜದ ಸಂಘಟನೆಗೆ ಅಂತ ವಿನಿಯೋಗಿಸ್ತಾ ಇರುವಂಥದ್ದು. ಇದು ನಾನು ಯಾಕೆ ಈ ವಿಚಾರ ಹೇಳ್ತೀನಿ, ಈ ಸಮಾಜದಲ್ಲಿ ನಾನು ಹುಟ್ಟಿದ್ದೀನಿ. ಸಮಾಜದಲ್ಲಿ ತಿಳ್ಕೊಳ್ಳುವಂತಹ ಒಂದು ಶಕ್ತಿ ಆ ಬೀರ್ದೇವರು ಮೈಲಾರಲಿಂಗೇಶ್ವರ ನನಗೆ ಕೊಟ್ಟಿದ್ದಾನೆ. ಆ ಗೊತ್ತಿರುವಂತಹ ವಿಚಾರಗಳನ್ನು ಸಮಾಜದ ಮುಂದೆ ಹೇಳೋದಕ್ಕೆ ಹಿಂದೆ ಎಲ್ಲ ಪ್ರವಾಸ ಮಾಡ್ತಿದ್ದೆ, ಅವಾಗ ಮಾತಾಡ್ತಿರಲಿಲ್ಲ ನಾನು. ಈಗ ನನ್ನದೇ ಆದಂತಹ ಒಂದು ಮಾಧ್ಯಮದಲ್ಲಿ ಇಟ್ಕೊಂಡು ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಮುದಾಯದಲ್ಲಿ ಹುಟ್ಟಿದ್ದೀವಿ ಅಂದರೆ ಅದರ ಋಣ ಇರುತ್ತೆ. ವೇದಿಕೆ ಮೇಲೆ ಕೂತ್ಕೊಳ್ಬೇಕು, ಫೋಸ್ ಕೊಡಬೇಕು, ಪತ್ರಿಕೆಯಲ್ಲಿ ಹೆಸರು ಬರಬೇಕು, ನನ್ನನ್ನು ಹೊಗಳಬೇಕು, ನನ್ನನ್ನೇ ಕೇಳಬೇಕು, ನಾನು ಕೇಳೇ ಮಾಡಬೇಕು. ಇಂತಹ ಮನಸ್ಥಿತಿಗಳು ನಮ್ಮ ಸಮುದಾಯವನ್ನು ಹಾಳು ಮಾಡ್ತಾ ಇರುವಂಥದ್ದು. ಇಂತಹ ಮನಸ್ಥಿತಿಗಳು, ನಾನು ವೇದಿಕೆ ಮೇಲೆ ಕೂತ್ಕೊಳ್ಬೇಕು, ನನ್ನ ಹೆಸರು ಬರಬೇಕು, ಈ ಕುರುಬ ಸಮುದಾಯವನ್ನು ಬಳಸ್ಕೊಂಡು ನಾನು ಹಣ ಮಾಡಬೇಕು. ಇಂತಹ ಮನಸ್ಥಿತಿಗಳಿಂದ ಇವತ್ತು ಈ ಸಮುದಾಯ ಪಾತಾಳಕ್ಕೆ ಹೋಗಿರುವಂಥದ್ದು. 70% ಯುವಕರು ಇರುವಂತಹ ಈ ಸಮುದಾಯದಲ್ಲಿ ಇಂತಹ ಹೀನಾಯ ಸ್ಥಿತಿಗೆ ಹೋಗ್ತಾ ಇದ್ದೀವಿ. ಮೊನ್ನೆ ಸಭೆಯಲ್ಲಿ ಮಾತನಾಡುವಂತಹ ವಿಚಾರದಲ್ಲಿ ಅಟ್ರಾಸಿಟಿ ಆಗಿರುವಂಥದ್ದನ್ನು ಎಷ್ಟು 5 ಲಕ್ಷ ಕೊಟ್ಟು ಕಾಂಪ್ರಮೈಸ್ ಮಾಡ್ಕೊಂಡ್ವಿ, 3 ವರ್ಷ ಜೈಲಲ್ಲಿದ್ದೆ ಅಂತ ಹೇಳ್ತಾರೆ. 3 ವರ್ಷ ಜೈಲಲ್ಲಿದ್ದೀರಿ, 3 ಲಕ್ಷ ರೂಪಾಯಿ ಕೊಟ್ಟು ಕಾಂಪ್ರಮೈಸ್ ಮಾಡ್ಕೊಂಡೆ, 5 ಲಕ್ಷ ರೂಪಾಯಿ ಕಾಂಪ್ರಮೈಸ್ ಮಾಡ್ಕೊಂಡೆ ಅಂತಂದರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗಲ್ವೇನ್ರಿ? ಪರಿಹಾರ ಇದೆಯಲ್ಲ, ಕೈನಲ್ಲಿ ಪರಿಹಾರ ಇದೆಯಲ್ಲ, ಆ ಪರಿಹಾರವನ್ನು ನಾವು ಬಳಸ್ಕೊಂಡು ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಬೇಕಲ್ಲ. ಆ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಕೊನೆಯ ಪಕ್ಷ ಈ ಸಮುದಾಯ ಯಾರೋ ರಾಜಕಾರಣಿಗಳಿಗೆ ಜೈಕಾರ ಹಾಕ್ತೀರಿ, ಯಾವುದೋ ರಾಜಕೀಯ ಪಕ್ಷದವ್ರನ್ನ ಎತ್ತಿ ಕುಣಿಸ್ತೀರಿ, ಮತ್ಯಾವುದೋ ಸಮುದಾಯದವ್ರನ್ನ ಅವ್ರ ಮುಂದೆ ಹೋಗಿ ಉಜೂರ್ ಅಂತೀರಿ. ನಿಮ್ಮ ಪವಿತ್ರವಾದಂತಹ ಆಲುಮತ ಸಮುದಾಯದಲ್ಲಿ ಹುಟ್ಟಿ ಈ ಸಮುದಾಯದ ಪವಿತ್ರತೆಯನ್ನು ತಿಳ್ಕೊಳ್ಳದೆ ಸಂಗೊಳ್ಳಿ ರಾಯಣ್ಣ, ಕನಕದಾಸರು, ಹಕ್ಕಬುಕ್ಕರು, ಅಹಲ್ಯಬಾಯಿ ಹೋಳ್ಕರು, ಬೊಮ್ಮಗೊಂಡ, ಬಾಳುಮಾಮ ಇಂತಹ ಮಹಾನ್ ಪುರುಷರ ಇದರಲ್ಲಿ ವಂಶದಲ್ಲಿ ಹುಟ್ಟಿರುವಂತಹ ನೀವುಗಳು, ಅವರಲ್ಲಿರುವಂತಹ ಧೈರ್ಯ, ಶೌರ್ಯ, ಯುಕ್ತಿ ಇವ್ಯಾವುದೂ ಸಹ ನಿಮ್ಮಲ್ಲಿ ಅಳವಡಿಸ್ಕೊಳ್ಳೋಕ್ಕಾಗಲಿಲ್ಲ. ನಾವಿನ್ನೂ ಜೀತದಾಳಗಳಾಗೆ ಇರ್ತೀವಿ, ನಾವು ಸಾಹುಕಾರರಿಗೆ ಸಲಾ ಹೊಡಿತೀವಿ, ನಾವು ಗೌಡರಿಗೆ ಸಲಾ ಹೊಡಿತೀವಿ, ಅವ್ರ ಮುಂದೆ ಹೋಗ್ತೀವಿ, ಫೋಸ್ ಕೊಡ್ತೀವಿ ಅಂತಂದರೆ ನೀವು ಈ ಸಮುದಾಯದಲ್ಲಿ ಹುಟ್ಟಿ ಯಾವ ಸಾಧನೆ ಮಾಡ್ಕೊಂಡಿದ್ದೀರಿ? ಅರ್ಥ ಆಗ್ತಾ ಇಲ್ಲ. ಎಚ್ಚೆತ್ಕೊಳ್ಳಿ. ನಾನು ಮಾತನಾಡಿರುವಂಥ ವಿಚಾರ ಎಲ್ಲವೂ ಹೌದು. ನಾನು ಹೇಳಿರೋದು, ನಾನು ಯಾವುದೂ ಸೃಷ್ಟಿ ಮಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರುವಂಥದ್ದೆಲ್ಲ ಸತ್ಯವೇ. ನಾನು ಮಾತಾಡ್ತಾ ಇರುವಂತಹ ಎಲ್ಲ ವಿಚಾರ ದಾಖಲೆಗಳಿಟ್ಕೊಂಡೇ ಮಾತನಾಡ್ತಾ ಇರುವಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿ ಕಂಪ್ಲೀಟ್ ಶೂನ್ಯದತ್ತ ಹೋಗಿದ್ದೇವೆ ನಾವು, ಕಂಪ್ಲೀಟ್ ಶೂನ್ಯದತ್ತ. ಈ ವಿಡಿಯೋಗಳನ್ನು ಮಾಡಿಕೊಂಡು ನೀವೇನೋ ಒಂದು ವಿಡಿಯೋ ವ್ಯೂಸ್ ಮಾಡ್ತೀರಿ, ಅದರಲ್ಲೇನೋ ಒಂದು 10 ರೂಪಾಯಿ 20 ರೂಪಾಯಿ ಬರುತ್ತೆ, ಅದಕ್ಕೋಸ್ಕರವಾಗಿ ವಿಡಿಯೋ ಮಾಡಲ್ಲ. ಹಿಂದೆ ವಾಟ್ಸಾಪ್ನಲ್ಲಿ ವಾಯ್ಸ್ ರೆಕಾರ್ಡ್ ಕಳಿಸ್ತಿದ್ದೆ, ಟೆಕ್ಸ್ಟ್ ಬುಕ್ ಕಳಿಸ್ತಾ ಇದ್ದೆ. ಈಗ ನಮ್ಮದೇ ಆದಂಥ ಶ್ರೀ ಕನಕ ಟಿವಿ ಯೂಟ್ಯೂಬ್ ಚಾನಲಲ್ಲಿ ಸಮುದಾಯದ ಜಾಗೃತಿಗೋಸ್ಕರ ಮಾತನಾಡ್ತಾ ಇದ್ದೀನಿ. ನಾನು ಜನರಲ್ಲಾಗೂ ಮಾತನಾಡ್ತೀನಿ. ಆ ಚಾನಲ್ಲು ಅಕ್ಷರ ಮೀಡಿಯಾ ಚಾನಲಲ್ಲೂ ಸಹ ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ, ಭ್ರಷ್ಟಾಚಾರದ ವಿರುದ್ಧ ಸಾಮಾಜಿಕ ಕಳಕಳಿಯ ವಿಡಿಯೋಗಳನ್ನೇ ಮಾಡ್ತೀನಿ ಹೊರತು ಇನ್ಯಾವುದೋ ಮಿಕ್ಸಿಂಗ್ ಮಾಡಿ ಮತ್ತೇನೋ ಮಾಡೋದಕ್ಕೆ ಹೋಗೋದಿಲ್ಲ. ಬಂಧುಗಳೇ, ಬಹಳ ಬೇಸರ ಆಗುತ್ತೆ. ನಾನು ನನ್ನ ಸಮುದಾಯ ಅತಿ ಎತ್ತರಕ್ಕೆ ಹೋಗಬೇಕು ಅಂತ ಬಯಸುವವನು. ಕಂಪ್ಲೀಟ್ ಶೂನ್ಯವನ್ನು ಮಾಡಿರುವುದು ನಾವೇ. ಈಗ ಆರಂಭದಿಂದ ಕಟ್ಟುವಂತಹ ಕೆಲಸ ಆಗಬೇಕು. ಆ ಕೆಲಸ ಒಬ್ಬನಿಂದ ಆಗುವಂಥ ಕೆಲಸ ಅಲ್ಲ.
ಇವತ್ತು ಮೊನ್ನೆ ನಾವು ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಎಲ್ಲ ತಾಲೂಕಿನ ಪ್ರತಿನಿಧಿಗಳು ಕೂತ್ಕೊಂಡು ಮಾತಾಡ್ತಾರಲ್ಲ, ಇದು ಆರಂಭಿಕ ಅಷ್ಟೇ. ಇದು ಆರಂಭಿಕ. ಕಾಲು ಎಳೆಯೋರು ಎಳಿತಾ ಇರ್ತಾರೆ. ಕಾಲು ಎಳೆಯೋರಿಗೆ ಅವರಿಗೆ ಅವ್ರ ಮನಸ್ಸಿನಲ್ಲಿ ಗಿಲ್ಟಿ ಇರುತ್ತೆ, ಅವ್ರ ಮನಸ್ಸಿನಲ್ಲಿ ಗಿಲ್ಟಿ ಫೀಲ್ ಆಗ್ತಾ ಇರುತ್ತೆ, ಕಾಲು ಎಳಿತಾರೆ. ಬೇರೆಯವರು ಎಳೆಯೋದಿಲ್ಲ, ನಮ್ಮವರೇ ನಮ್ಮ ಕಾಲು ಎಳೆಯುವಂತಹ ಕೆಲಸ ಮಾಡ್ತಾರೆ. ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.